ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ. ನಾನು ಗೌರೀಶ್ ಶೆಟ್ಟಿ. ಸ್ನೇಹಿತರೆ, ನಾವು ಕಥಾನಾಯಕ ಅಂದ ತಕ್ಷಣ ಒಬ್ಬ ನಟ, ಒಬ್ಬ ನಿರ್ದೇಶಕ, ನಿರ್ಮಾಪಕ ಅಥವಾ ಈ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಹಾದಿಯನ್ನು ಕ್ರಿಯೇಟ್ ಮಾಡಿ ತಮ್ಮದೇ ಕಥೆಯನ್ನು ಬರೆದುಕೊಂಡವರ ಜೀವನ ಗಾಥೆ ಬಗ್ಗೆ ಮಾತಾಡ್ತೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಲೂಸಿಯಾ ಪವನ್. ಲೂಸಿಯಾ ಪವನ್ ಯಾಕೆಂದರೆ ಅವರು ಬೆಳಕಿಗೆ ಬಂದದ್ದು ಲೂಸಿಯಾ ಮೂಲಕ, ಅದಕ್ಕಿಂತ ಮುಂಚೆ ಸಕ್ರಿಯರಾಗಿದ್ದರು ಕೂಡ. ಈ ಯೂಟರ್ನ್ ಮೂಲಕ ಮತ್ತೊಂದು ಸಲ ಸುದ್ದಿಯಲ್ಲಿದ್ದಾರೆ. ಸೊ ಪವನ್ ಅವರ ಜೊತೆಗಿನ ಸಂದರ್ಶನವೇ ಈ ವಾರದ ಕಥಾನಾಯಕ. ಎಸ್, ಕಥಾನಾಯಕದಲ್ಲಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆ ಆಗಿದ್ದಾರೆ ಪವನ್. ನಿಮಗೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ ಪವನ್? ಗುಡ್, ವೆರಿ ಗುಡ್ ಅನ್ಸುತ್ತೆ. ಲೂಸಿಯಾ ಕೊನೆ ಸೀನ್ ಜ್ಞಾಪಕ ಆಗ್ತದೆ. ನಾನು ಆ್ಯಕ್ಚುಲಿ ನಿಮ್ದು ಫೇಮಸ್ ಲೈನ್ ಹೇಳಿ ನೀವು ಅನ್ಸುತ್ತೆ. ಯಾವ ಫೇಮಸ್ ಲೈನ್ ಹೇಳಿ? ಒಂದೇ ಲೈನ್ ತುಂಬ ಪಾಪ್ಯುಲರ್ ಆಗಿತ್ತಲ್ವಾ? ಹೌದು, ಅದೇನೋ ಹಿಂಗೆ ಮಾಡಿ ಏನೋ ನಿಮ್ಮ ಕನ್ಸಲ್ಲಿ ಬರೋ ಹುಡುಗಿನ ನೀವು ನೋಡಿದ್ದೀರಾ? ಸತೀಶ್, ನಿಮ್ಮ ಕನ್ಸಲ್ಲಿ ಬರೋ ಆ ಹುಡುಗಿನ ನೀವು ನಿಜ ಜೀವನದಲ್ಲಿ ಯಾವಾಗಾದ್ರೂ ನೋಡಿದ್ದೀರಾ? ಕರೆಕ್ಟ್. ನಿಮ್ಮ ಕನಸಲ್ಲಿರೋ ಆ ಹುಡುಗಿನ ನೀವು ನಿಜ ಜೀವನದಲ್ಲಿ ಭೇಟಿ ಮಾಡಿದ್ದೀರಾ? ಹೂ ಇಸ್ ದಿಸ್ ಗರ್ಲ್? ನನಗೂ ತುಂಬ ಜನ ಹೇಳಿದರು. ನನಗೂ ಫಸ್ಟ್ ಸಲ ಈಗ ನನ್ನ ಬಗ್ಗೆ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೂ ಒಂಥರ ತೋರ್ಸಂಗೆ ಸೀನ್, ಅಂದರೆ ನಾನು ಮಾಡಿದ್ದೀನಿ ನೋಡಿ ಅಂತ ಹೇಳೋಂಥ ಸೀನ್, ಅದು ಒಂದು ತುಂಬ ಕಡಿಮೆ ಸೀನ್. ಶೂಟಿಂಗ್ ಜ್ಞಾಪಿಸ್ಕೊಂಡ್ರೆ ಅನ್ಕೊಂಡೇ ಇರಲಿಲ್ಲ ಅಲ್ಲ, ಕೊನೆಗೆ ಅದು ಹಂಗಾಗತ್ತೆ. ಹೌದು ಹೌದು, ಮಾಡೋ ಟೈಮಲ್ಲಿ ನೀವು ಅದನ್ನು ನಾನೇ ಮಾಡ್ಬೇಕಂತ ಕೂಡ ಅನ್ಕೊಂಡಿದ್ರಿ ಅಂತ ನನಗೆ ಗೊತ್ತಾಯಿತು. ಥ್ಯಾಂಕ್ಸ್ ಫಾರ್ ದಟ್ ಅಪರ್ಚುನಿಟಿ. ಅಷ್ಟು ಅಥೆಂಟಿಕ್ ಆಗಿ ಬರೋದಕ್ಕೆ ಅದೇ ಕಾರಣ. ಸೊ ಪವನ್, ಲೂಸಿಯಾಗೆ ನಮ್ಮದು ಲೈಫ್ ಇಷ್ಟೇನೆ. ಅದಕ್ಕಿಂತ ಮುಂಚೆ ನೀವು ಕೂಡ ಸಿನಿಮಾಗಳು ಮಾಡಿದಿರಿ ಕಥೆಗಾರರಾಗಿ. ಈಗ ಯೂಟರ್ನ್ ಮೂಲಕ ಸುದ್ದಿಯಲ್ಲಿದ್ದೀರಿ. ನಿಮ್ಮ ಪ್ಯಾನೋರಮಲ್ಲಿ ನಿಮ್ಮ ಸೆಲೆಕ್ಷನ್ ಕೂಡ ಆಗಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಲೂಸಿಯಾ ಈ ಒಂದು ಮಟ್ಟದ ಸಕ್ಸಸ್, ಯೂಟರ್ನ ಈ ಮಟ್ಟದ ಒಂದು ಅಪ್ರಿಸಿಯೇಷನ್, ಬಾಕ್ಸ್ ಆಫೀಸ್ ಸಕ್ಸಸ್ ಎರಡು? ಇಲ್ಲ, ಎವ್ರಿ ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಈ ಥರದ್ದು ಬಾಕ್ಸ್ ಆಫೀಸಲ್ಲಿ ದೊಡ್ಡದೇನೋ ಆಗಬೇಕು ಅಂತ ಅಂದ್ಕೊಂಡೇನು ಮಾಡೋದೇ ಇಲ್ಲ. ಜನರಲಿ ಈ ಥರದ್ದು ಒಂದು ಯೋಚನೆ ಇದೆ, ಇದನ್ನು ಎಷ್ಟು ಜನದ ಹತ್ರ ನಾನು ಹಂಚ್ಕೋಬೋದು ಥ್ರೂ ಮೈ ಫಿಲ್ಮ್. ಹಾಗೆ ಯೋಚನೆ ಮಾಡೋದ್ರಿಂದ ಈ ಬೇರೆದೆಲ್ಲನೂ ನನಗೆ ಒಂದು ಅವಾರ್ಡ್ ಥರ ಅನಿಸುತ್ತೆ. ಏನೋ ಮಾಡಿದ್ದಕ್ಕೆ ಓಕೆ ಇದು ಬಂತು, ಬಾಕ್ಸ್ ಆಫೀಸ್ ಆಯಿತು, ಏನೋ ಡಿಜಿಟಲ್ ಆಯಿತು, ನೆಟ್ಫ್ಲಿಕ್ಸ್ ಆಯಿತು, ಎಲ್ಲನೂ ಓಕೆ ಇದು ಯಾವುದೂ ಅದನ್ನು ಎಕ್ಸ್ಪೆಕ್ಟೇ ಮಾಡದೆ ಮಾಡೋವಂಥದ್ದು ಬೋನಸ್. ಸೊ ಯೂಟರ್ನ್ ಬಗ್ಗೆನೇ ನಾವು ಮಾತಾಡ್ತಾ ಇರೋದ್ರಿಂದ ಯೂಟರ್ನ್ ಥಾಟೇ ತುಂಬ ಅನ್ಯೂಜುವಲ್ ಆಗಿದೆ. ಎರಡು ಪ್ರಶ್ನೆಗಳು ನನಗೆ ಕೇಳಬೇಕನ್ಸುತ್ತೆ. ಒಂದು, ಆ ಒಂದು ಎಲಿಮೆಂಟ್ ಆಫ್ ದಟ್ ಸೋಷಿಯಲ್ ಅವೇರ್ನೆಸ್, ಅಂದರೆ ಒಂದು ಫ್ಲೈಓವರ್ ಮೇಲೆ ಒಬ್ಬ ವ್ಯಕ್ತಿ ಅದನ್ನು ಕಲ್ಲನ್ನು ಸರಿಸಿ ಅಲ್ಲಿ ಯೂಟರ್ನ್ ಇಲ್ಲದೇ ಇರೋ ಜಾಗದಲ್ಲಿ ಅನಧಿಕೃತವಾಗಿ ಯೂಟರ್ನ್ ಮಾಡ್ಕೊಂಡು ಹೋಗುವಂಥದ್ದು. ನೀವು ಬಹುಶಃ ನೆನಪಿದೆಯಲ್ಲ ಗೊತ್ತಿಲ್ಲ, MG ರೋಡಲ್ಲಿ ಇದೇ ಥರ ಒಬ್ಬ ಪೊಲೀಸ್ ಆಫೀಸರು ಅಲ್ಲಿ ಬ್ಯಾರಿಕೇಡ್, ಅಂದರೆ ಈ ಬ್ಯಾರಿಕೇಡ್ ಥರ ಅಂತಂದರೆ ಒಂದು ಪಟ್ಟಿ ಕಟ್ಟಿದ್ದಾರೆ, ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಿರೋ ಸುದ್ದಿ ಕೂಡ ಆಗಿತ್ತು. ಸೊ ನಿಮ್ಮದು ಈ ಥರ ನೀವು ಮಾಡಿದ್ರಿ. ಇದು ಅಂದರೆ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ನಾನು ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಲಿಲ್ಲ. ನನಗೆ ಮೊದಲನೇದಾಗಿ ಆ ರೋಡಲ್ಲಿ ನಾನು ಒಂದಿನ ತುಂಬ ಹಿಂದೆ, ಆ್ಯಕ್ಚುಲಿ ಒಂದು 3-4 ವರ್ಷದ ಹಿಂದೆ ಬರೋ ಟೈಮಲ್ಲಿ ರಾತ್ರಿ ಮಳೆ ಬರ್ತಿತ್ತು, ಸ್ಟ್ರೀಟ್ ಲೈಟ್ ಎಲ್ಲ ಆಫ್ ಆಗಿತ್ತು. ಸೊ ಆಗ್ತಾನೆ ನಾನು ಇನ್ನೂ ಡ್ರೈವಿಂಗ್ ಕಲ್ತಿದ್ದೆ. ಸೊ ತುಂಬ ಜೋಪಾನವಾಗಿ ಓಡಿಸ್ತಿರ್ತೀವಲ್ಲ, ಆಗ ನನಗೆ ಈ ಕಡೆ ರೈಟ್ ಸೈಡಲ್ಲಿ ಕಲ್ಗಳೆಲ್ಲ ಹಿಂಗೆ ಕಾಣಿಸ್ತಾ ಇತ್ತು. ಲೆಫ್ಟ್ ತುಂಬ ಹೋದರೆ ಅಲ್ಲಿ ಇದು ತಾಗತ್ತೆ. ಸೊ ನನಗೆ ಇದೇನಿದು ಒಂದು ಫ್ಲೈಓವರ್ ಮೇಲೆ ಹೆಂಗೆ ಇರೋಕ್ಕೆ ಸಾಧ್ಯ ಅಂತ. ರೆಗ್ಯುಲರ್ ರೋಡಲ್ಲಾದರೆ ನಿಮಗೆ ಎಷ್ಟೇ ಭಯ ಆದರೂ ಲೆಫ್ಟಲ್ಲಿ ರೋಡೇ ಇರತ್ತೆ. ಇನ್ನು ಇಲ್ಲಿ ನನಗೆ ಕಾರಲ್ಲೇ ಎಷ್ಟು ಭಯ ಆಗ್ತಿತ್ತು, ಇನ್ನು 2 ವೀಲರಲ್ಲಿ ಓಡಿಸೋ ಅದು ತುಂಬ ದಿನ ಆ ಇಮೇಜ್ ಹಾಗೆ ಕಾಡ್ತಾ ಇತ್ತು. ರಾತ್ರಿ ನನಗೇನು ವಿಂಡ್ ಸ್ಕ್ರೀನ್ ಮೂಲಕ ಕಾಣಿಸ್ತಾ ಇತ್ತು ಅದು. ಆಮೇಲೆ ಸುಮ್ಮನೆ ಇದ್ದೆ, ಅದು ಯಾವತ್ತೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಬಟ್ ಡಬಲ್ ರೋಡ್ ಫ್ಲೈಓವರ್ ಮೇಲೆ ಹೋಗ್ಬೇಕಂದ್ರೆ ಅಲ್ಲ, ಇದು ಇನ್ನೂ ಹಿಂಗೆ ಇದೆಯಾ ಅನ್ನೋ ಒಂದು ಥಾಟ್ ಇರ್ತಾ ಇತ್ತು. ಬಟ್ ಯಾವಾಗ ಬಾದಲ್ ಪೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಆಗಾಗ ಪೇಪರಲ್ಲಿ ಅದ್ರ ಫೋಟೋಸ್ ಬರೋದು, ಫೇಸ್ಬುಕ್ಕಲ್ಲಿ ಶೇರ್ ಆಗ್ತಾಯಿತ್ತು. ಆಗ ನನಗೂ ಇದೇ ಥರದ್ದು ಇದ್ರ ಬಗ್ಗೆ ನಾನು ಏನಾದರೂ ಒಂದು ಥ್ರೂ ಮೈ ಸ್ಟ್ರೆಂತ್ ಇಸ್ ಫಿಲ್ಮ್ಸ್. ಸೊ ಫಿಲ್ಮ್ಸ್ ಮೂಲಕ ಏನಾದರೂ ಮಾಡಿ ಒಂದು ಅವೇರ್ನೆಸ್ ಆಗಲಿ ಅಂತ ಅನಿಸ್ತು. ಬಟ್ ನಾನು ಎಲ್ಲೂ ಇದು ಗೌರ್ಮೆಂಟ್ ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ಲಿಲ್ಲ. ಈಗ ಆ್ಯಕ್ಚುಲಾಗಿ ಒಂದು ರೂಲ್, ಒಂದು ಎಲ್ಲೋ ಲೈನ್ ಹಾಕ್ಬಿಟ್ರೆ ನಾವು ಅದು ದಾಟಬಾರ್ದು ಅಂತ ನಮಗೆ ಅನಿಸ್ಬೇಕು. ಸೊ ಅಂಥದ್ರಲ್ಲಿ ಅವರು ಬ್ಲಾಕ್ಸು ಇಟ್ಟಿದ್ದಾರೆ, ಆದರೂ ಅದನ್ನು ನಾವು ಮೂವ್ ಮಾಡ್ತೀವಿ ಅಂದಾಗ ಅದೆಲ್ಲೋ ಒಂದು ಕಡೆ ಜನ ಯಾರು ಅದನ್ನು ಮಾಡ್ತಾರಲ್ಲ ಅವರಲ್ಲಿ ಒಂದು ಚೇಂಜ್ ತರೋಕ್ಕಾಗತ್ತಾ ಅನ್ನೋ ಚಾಲೆಂಜ್. ಸೊ ಹಾಗಾಗಿ ಅದು ಹಂಗೆ ಶುರು ಆದಂಥ ಜರ್ನಿ. ನಾನು ಫಸ್ಟ್ ನೋಡ್ಕೊಂಡು ಬಂದಾಗ, ನಾನು ಈಗ ತುಂಬ ಜನ ನೋಡಿರೋದ್ರಿಂದ ಇದನ್ನು ಮಾತಾಡ್ಬೋದು ನಾವು. ಅದು ಅಲ್ಲಿ ಆ ದೆವ್ವ ಆ ಗಂಡನ್ನ ಅಂದರೆ ಬಿಟ್ಬಿಡುತ್ತೆ ಅನ್ನೋದು, ಗಂಡ ಇರೋದ್ರಿಂದ ಬಿಟ್ಬಿಡ್ತು ದೆವ್ವ ಅನ್ನೋದು ಒಂದು ಡೈಮೆನ್ಷನ್. ಆದರೆ ಅನ್ನೋದು ಒಬ್ಬರು ಒಪಿನಿಯನ್ ಕೊಟ್ಟರೆ, ಇನ್ನೊಬ್ರು ಏನು ಹೇಳಿದ್ರೆ ಅಂದರೆ ಇಲ್ಲ, ಆ ದೆವ್ವ ಬೇಕು ಅಂತಾನೆ ಬಿಟ್ಟಿದೆ, ಆ ಗಿಲ್ಟಿ ಕಾನ್ಷಿಯಸ್ನಿಂದ ಅವ್ನು ಹಂಗೆ ನೆರಳಿ, ಅದು ಕೂಡ ಸೇಡೆ. ಸಾಯಿಸೋದು ಹೇಗೆ ಸೇಡೋ
ಜೀವಂತವಾಗಿ ಇರಿಸೋದು ಕೂಡ ಅದು ಅವನಿಗೆ ಬಿಗರ್ ಪನಿಷ್ಮೆಂಟ್. ಎಸ್. ನಮ್ಮ ಸಿನಿಮಾಲಿ ಯಾವ ಥರ ಅಂದರೆ ಆ ಫಿಲ್ಮ್ ಸ್ಪೇಸಲ್ಲಿ ಅವರಿಬ್ರು ಸತ್ತಿರೋರು ಒಂದು ಡೈಮೆನ್ಷನಲ್ಲಿ ಇದ್ದಾರೆ ಈಗ. ಸೊ ಇವನು ಸತ್ತರೆ ಅವನು ಅಲ್ಲಿ ಸೇರ್ಕೊತಾನೆ. ಸೊ ದೇ ವಿಲ್ ಬಿ ಅಗೇನ್ ಹ್ಯಾಪಿ ಆ್ಯಂಡ್ ಈಸ್ ನಾಟ್ ಪನಿಷ್ಡ್ ಫಾರ್ ಇಟ್. ಸೊ ಅವ್ನ ಪನಿಷ್ಮೆಂಟೇ ಅದು ಗೊತ್ತಿದ್ದು ಬದುಕೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಪನಿಷ್ಮೆಂಟ್. ಸೊ ಅವಳಿಗೆ ಸರಿ ನೀನು ಆಮೇಲೆ ಅದೇ ಬರುತ್ತೆ, ಅವ್ನ ಕಥೆನ ಹೇಳ್ಕೊತಾನಲ್ಲ, ಆಗ ಇನ್ನೊಂದು 10 ಜನ ಅದನ್ನು ಮಾಡಲ್ಲ. ಸೊ ದಟ್ ವಾಸ್ ಇದಿಷ್ಟನ್ನು ನಾವು ಸ್ಪೂನ್ ಫೀಡ್ ಮಾಡ್ತಾ ಹೋದರೆ ಐ ಥಿಂಕ್ ನಾವು ಆಡಿಯನ್ಸ್ಗೆ ಇನ್ವಾಲ್ವ್ ಮಾಡ್ಕೊತಿಲ್ಲ, ಒಂಥರ ಎಲ್ಲಾನು ಹೇಳ್ಕೊಡ್ತಾ ಇದ್ದೀವಿ ಅನ್ನೋ ಥರ ಆಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಯೋಚನೆ ಮಾಡಿದಾಗ ಇಟ್ ಡೆವಲಪ್ಸ್ ದರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾನು ಡಬಲ್ ರೋಡ್ ಫ್ಲೈಓವರ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ. ಆ ಫ್ಲೈಓವರ್ ಮೇಲೆ ಸರ್ ನನ್ನ ಸ್ಟೋರಿಯಲ್ಲಿ ಐ ವಾಸ್ ಥಿಂಕಿಂಗ್ ನಿಮ್ಗೊಂದಿಷ್ಟು ಪ್ರಶ್ನೆಗಳು ಕೇಳಬೇಕಿತ್ತು. Under the circumstances, you are a suspect. ಪವನ್, ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡಿದಾಗ ನಿಮ್ಮ ಬ್ಲಾಗ್ ಹೆಸರು ಪವನ್ ದ ಆಕ್ಟರ್ ಅಂತ ಇದೆ ನನಗೆ ನೆನಪಿರೋ ಹಾಗೆ. ಸೊ ಪವನ್ ದ ಡೈರೆಕ್ಟರ್ ನೀವು ಈಗ, ಅಂದ್ರೆ ಆಕ್ಟಿಂಗ್ ಅಂತ ಶುರು ಮಾಡಿ ಇಲ್ಲಿಗೆ ಬಂದ್ರ ಅಥವಾ ಇದು? ಇಲ್ಲ, ನಾನು ಇಂಜಿನಿಯರಿಂಗ್ ಎಲ್ಲ ಬಿಡಬೇಕಂದ್ರೆ ಆ್ಯಕ್ಟರ್ ಅಂತಾನೆ ಕಾಲೇಜ್ ಬಿಟ್ಟು ಥಿಯೇಟ್ರಲ್ಲೂ ಆ್ಯಕ್ಟರ್ ಅಂತಾನೆ ಟ್ರೈ ಮಾಡ್ತಾ ಇದ್ದೆ. ಬಟ್ ನಾನು ಏನು ಆ್ಯಕ್ಟ್ ಮಾಡ್ತಾ ಇದ್ದೆ ಥಿಯೇಟ್ರಲ್ಲಾಗಲಿ ಅವೆಲ್ಲನೂ, ಆಮೇಲೆ ನಾನು ಆಡಿಷನ್ಸಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಸೊ ಬೇರೆ ಒಬ್ಬ ನಿರ್ದೇಶಕ, ಒಬ್ಬ ಪ್ರೊಡ್ಯೂಸರ್ ನಾನು ಯಾವತ್ತೂ ಕಾಸ್ಟ್ ಮಾಡ್ತಿರ್ಲಿಲ್ಲ ಈ ಥರ ಯಾವುದೋ ಒಂದು ಅವ್ರ ಪ್ರೊಡಕ್ಷನ್. ಸೊ ನನಗೆ ನಟನೆ ಮಾಡೋ ಏನಂತಾರೆ ಇಂಟ್ರೆಸ್ಟ್ ಎಷ್ಟಿತ್ತು ಅಂದರೆ ನಾನೇ ಬರೆಯೋಕ್ಕೆ ಶುರು ಮಾಡಿದೆ, ನಾನೇ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅದೆಲ್ಲೋ ಒಂದು ಕಡೆ ಆ ಸ್ಕಿಲ್ ಜಾಸ್ತಿ ಡೆವಲಪ್ ಆಗ್ತಾ ಥಿಯೇಟ್ರಲ್ಲಿ ನಟನೆನ ತುಂಬ ಎಂಜಾಯ್ ಮಾಡ್ತಿದ್ದೆ. ಯಾಕಂದರೆ ಥಿಯೇಟರ್ ಬಂದು ಒಬ್ಬ ಆ್ಯಕ್ಟರ್ಸ್ ಮೀಡಿಯಮ್ ಅದು. ಈಗ ನೀವು ಎಷ್ಟೇ ಡೈರೆಕ್ಟ್ ಮಾಡಿದ್ರು ಶೋ ಆಗಬೇಕಾದ್ರೆ ಅವ್ನು ನಟ ಏನು ಮಾಡ್ತಾನೋ ಅದೇ ಫೈನಲ್. ಬಟ್ ನಾನು ಯಾವಾಗ ಸಿನಿಮಾ ಕಡೆ ಬಂದು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಅಲ್ಲಿ ಗೊತ್ತಾಗ್ತಾ ಬಂತು ನಾವು ಎಷ್ಟೇ ಮಾಡಿದ್ರು ಕೊನೆಗೆ ಎಡಿಟಿಂಗ್ ಟೇಬಲಲ್ಲೇ ಅದು ಡಿಸೈಡ್ ಆಗೋದು. ಸೊ ಅದು ಸಿನಿಮಾ ಡಿರೆಕ್ಟರ್ಸ್ ಮೀಡಿಯಮ್. ಸೊ ನಾನು ಎಷ್ಟೋ ಒಂದು 2-3 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಾಗ ನಾನು ತುಂಬ ಒಳ್ಳೆ ಶಾಟ್ ಕೊಟ್ಟಿರ್ತೀನಿ, ಬಟ್ ಅದು ಎಲ್ಲೋ ಬ್ಯಾಕ್ ಶಾಟ್ ಹಾಕ್ಬಿಟ್ಟಿರ್ತಾರೆ. ಸೊ ನನಗೆ ಅದು ಆ ಸ್ಯಾಟಿಸ್ಫ್ಯಾಕ್ಷನೇ ಕೊಡಲಿಲ್ಲ. ಪರ್ಫಾರ್ಮ್ ಮಾಡಬೇಕಂದ್ರೂ ಕೊಡಲಿಲ್ಲ, ಫೈನಲ್ ನೋಡಿದಾಗಲೂ ಕೊಡಲಿಲ್ಲ. ಬಟ್ ನಾನು ಎಲ್ಲೋ ಒಂದು ಕಡೆ ಆ್ಯಸ್ ಅ ಡಿರೆಕ್ಟರ್ ನಾನು ಪೂರ್ತಿ ಒಂದು 2 hours ಒಂದು ಆಡಿಯನ್ಸ್ನ ಕಂಟ್ರೋಲ್ ಮಾಡ್ಬೋದು, ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ತುಂಬ ಕಿಕ್ ಕೊಡ್ತು. ಸೊ ಐ ಥಿಂಕ್ ಐ ಸ್ಲೋಲಿ ಕೇಮ್ ಟುವರ್ಡ್ಸ್ ದಿಸ್. ಬಟ್ ನೀವು ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ರ, ನಾನು ನೋಡಿದ್ರು ಹಂಗೆ. ಪಂಚರಂಗಿ ಇರ್ಬೋದು ಅಥವಾ ವಾಸನೆ ಬಾಬು ಇರ್ಬೋದು, ಒಂದಿಷ್ಟು ರೋಲ್ಸ್ ಆಗಿದೆ, ಅಥವಾ ಮನಸಾರೆ ಇರ್ಬೋದು, ಪ್ರಿಟಿ ಗುಡ್ ಅಂತ ಅನ್ಸುತ್ತೆ ನನಗೆ. ನೀವು ಮಾಡಿದ್ರೆ ಅದನ್ನು ಕೂಡ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಬಟ್ ಅದೇ ಒಂದು ಸ್ವಲ್ಪ ತುಂಬ ಡೈರೆಕ್ಟರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಇನ್ನೊಬ್ರು ಸೆಟ್ಟಲ್ಲಿದ್ದಾಗ ಅವ್ರಿಗೆ ಇವ್ನು ಡೈರೆಕ್ಟ್ರ್ ಇವ್ನು ಹೆಂಗೋ ಯೋಚನೆ, ಅದೊಂದು ಸ್ವಲ್ಪ ನನಗೆ ಯಾರೋ ಇನ್ನೊಬ್ಬ ಡೈರೆಕ್ಟ್ರನ್ನ ನಾನು ಏನಾದರೂ ಆ್ಯಕ್ಟ್ ಮಾಡಿಸಿದ್ರೆ, ಯಾಕಂದರೆ ಇಟ್ಸ್ ಅ ಲೈವ್ ಅಲ್ಲ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ರಿಯಲ್ ಟೈಮ್ ನಡೀತಾ ಇರುತ್ತೆ ನಮ್ಮ ಎಮೋಷನ್ಸ್ ಎಲ್ಲನೂ. ಎಸ್ ಪವನ್, ನಿಮ್ಮ ಜೊತೆಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ನನಗೆ ಅಂದರೆ ಈ ನಿರ್ದೇಶಕರ ಜರ್ನಿ ಹೇಗೆ ಶುರು ಆಯಿತು, ಲೂಸಿಯಾ ಹೇಗೆ ಶುರು ಆಯಿತು, ಅದಕ್ಕಿಂತ ಮುಂಚೆ ಪಂಚರಂಗಿ, ಮನಸಾರೆ ಕಥೆಗಳನ್ನ ಬರೆಯುವಂಥ ಆ ಅನುಭವ, ಭಟ್ಟರ ಜೊತೆಗಿನ ಸಾಂಗತ್ಯ, ಈ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪವನ್, ಫೇಸ್ಬುಕ್ಕಲ್ಲಿ ನೀವು ತುಂಬ ಆ್ಯಕ್ಟಿವ್ ಇದ್ದೀರಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆಗಳು ನಡೀತಾ ಇರುತ್ತೆ. ಒಂದು ಹೊಸ ಜನ್ರೇಷನ್ ಸಿನಿಮಾಗಳ ಬಗ್ಗೆ ಹೊಸ ರೀತಿ ಯೋಚನೆ ಮಾಡುವಂಥದ್ದು ಶುರು ಆಗಿದೆ, ಮತ್ತು ಹೊಸ ಥರದ ಸಿನಿಮಾಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಜನ್ರೇಷನ್ ಕೂಡ ಶುರು ರೆಡಿ ಆಗಿದೆ. ಮತ್ತು ಹೊಸ ಥರ ಯೋಚನೆ ಮಾಡೋ ನಿರ್ದೇಶಕರಿಗೆ ಇದು ತುಂಬ ಆ್ಯಪ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಮುಂಚೆ ಥರ ಕಷ್ಟ ಇಲ್ಲ ಈಗ. ಒಂದು ಆಡಿಯನ್ಸ್ನ ನಮ್ಮದೇ ಆದ ಒಂದು ಆಡಿಯನ್ಸ್ನ ನಾವು ವಿ ಕ್ಯಾನ್ ಬ್ರೀಡ್ ಮಾಡ್ಬೋದು. ಏನೋ ಇಲ್ಲಿ ಈಗ ನೀವು ಒಂದು ನಿಮ್ಮ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾನೇ ಮಾಡಬೇಕಾಗಿಲ್ಲ. ಆ ಪ್ರಾಸೆಸ್ಸಲ್ಲೇ ನಿಮ್ಮ ಆಡಿಯನ್ಸ್ನ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಆ್ಯಂಡ್ ಇವತ್ತಿನ ದಿನ ದೇರ್ ಇಸ್ ನೋ ಜಾಗ್ರಫಿಕಲ್ ಕರ್ನಾಟಕ ರೀಜನ್, ಬೆಂಗಳೂರು, ಮೈಸೂರು, ಕೋಲಾರ ಅಂತೆಲ್ಲ ಮುಂಚೆ ಇತ್ತಲ್ಲ, ಆ ಥರದ್ದೇನೂ ಇಲ್ಲ. ಇಟ್ಸ್ ಅ ಗ್ಲೋಬಲ್ ಇದು. ಸೊ ಯುವರ್ ಆಡಿಯನ್ಸ್ ಕ್ಯಾನ್ ಬಿ ಎನಿವೇರ್ ಬಟ್ ಸ್ಟಿಲ್ ಯುವರ್ ಆಡಿಯನ್ಸ್. ಸೊ ಐ ಥಿಂಕ್ ಇಟ್ಸ್ ಟೆಕ್ನಾಲಜಿ ಇಸ್ ಹೆಲ್ಪಿಂಗ್. ಆ್ಯಂಡ್ ನಾವೇನಾಗುತ್ತೆ ಈಗ ನಮ್ಮದೇ ಒಂದು 5 ಲಕ್ಷ ಜನದ ಫಾಲೋಯಿಂಗ್ ಇದ್ದರೆ, ನಮ್ಮ ಸಿನಿಮಾ 5 ಲಕ್ಷ ಜನ ನೋಡ್ತಾರೆ ಅನ್ನೋದಾದರೆ, ಅಷ್ಟು ಜನಕ್ಕೆ ಅಂತ ಮಾಡಿಕೊಂಡು ವಿತ್ ಎವ್ರಿ ಫಿಲ್ಮ್ ವಿ ಕ್ಯಾನ್ ಕೀಪ್ ಆ್ಯಡಿಂಗ್ 1 or 2 lakh ಆಡಿಯನ್ಸ್. ಏನೋ ಸೊ ಹಂಗೆ ಮಾಡ್ತಾ ನಿಧಾನಕ್ಕೆ ಗ್ರೋ ಆಗ್ತಾ ಹೋದರೆ ನೀವು ಇಲ್ಲ ಇದೊಂದು 20 ಲಕ್ಷ ಜನ ನೋಡೋಂಥ ಸಿನಿಮಾನೇ ನಾನು ಮಾಡಬೇಕು ಅಂತ ಶುರು ಮಾಡಬೇಕಾಗಿಲ್ಲ. ಏನೋ ಇಟ್ ಕ್ಯಾನ್ ಗೋ ಸ್ಲೋಲಿ. ವೆರಿ ಟ್ರೂ. ಸೊ ಬಟ್ ನಿಮ್ಮ ಜರ್ನಿ ಶುರುವಾತಲ್ಲಿ ನೀವು ಯೋಗರಾಜ್ ಭಟ್ರ ಜೊತೆಗಿದ್ರಿ. ಯೋಗರಾಜ್ ಭಟ್ರ ಜೊತೆಗಿದ್ಕೊಂಡು ಯೋಗರಾಜ್ ಭಟ್ರು ಏನು ರೆಗ್ಯುಲರ್ ಆಗಿ ಮಾಡ್ತಾರೆ ಆ ಥರ ಸಿನಿಮಾಗಳಲ್ಲಿ ನೀವು ಸಾಥ್ ಕೊಟ್ರಿ ಅವ್ರಿಗೆ. ಬಟ್ ನೀವು ಲೈಫ್ ಇಷ್ಟನೇ ಮಾಡಿದ್ಮೇಲೆ ಇದೆಲ್ಲ ಕಂಪ್ಲೀಟ್ ಪವನ್ ಸಿನಿಮಾಗಳು ಇನ್ಫ್ಲೂಯೆನ್ಸೇ ಕಾಣ್ತಾ ಇಲ್ಲ ನಿಮ್ದು ಹಳೆ ಒಂದು
ಇದ್ರದ್ದು? ನಾನು ಆ್ಯಕ್ಚುಲಿ ಸರ್ ಜೊತೆ ಇದ್ದಾಗ್ಲೂ ಆಸ್ ಅ ರೈಟರೇ ಡೈರೆಕ್ಟ್ಲಿ ಜಾಯ್ನ್ ಆಗಿದ್ದು. ಸೊ ಅವ್ರಿಗೂ ಅವ್ರು ಮಾಡ್ತಿದ್ದಂಥ ಸಿನಿಮಾಗಳಲ್ಲಿ ಒಂದು ಹೊಸ ಶೇಡ್ ಬೇಕಿತ್ತು ಅಂತಲೇ ಮೋಸ್ಟ್ಲಿ ನಮ್ಮಿಬ್ರದ್ದು ಆಗ ವರ್ಕೌಟ್ ಆಗಿದ್ದು ಕಾಂಬಿನೇಷನ್ ಆ ಎರಡೂ ಸಿನಿಮಾಗಳಲ್ಲಿ. ಅವ್ರದ್ದು ಡೈಲಾಗ್ ಸ್ಟ್ರೆಂತ್ ಇರ್ತಾ ಇತ್ತು ಎರಡೂ ಸಿನಿಮಾಲಿ, ಬಟ್ ಸ್ಕ್ರೀನ್ ಪ್ಲೇ ಸ್ಟೋರಿ ಸ್ವಲ್ಪ ನಾನು ಸಜೆಸ್ಟ್ ಮಾಡ್ತಿದ್ದು ಅಥವಾ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ. ಲೈಫು ಇಷ್ಟೇ ಬಂದಾಗ ಏನಾಗುತ್ತೆ, ಇವತ್ತು ನಾವು ಎಷ್ಟೇ ಹೊಸ ಥರ ಸಿನಿಮಾ ಮಾಡ್ತೀವಿ ಅಂದರೆ ಒಂದು ಆಡಿಯನ್ಸಿಗೆ ದೇ ಆರ್ ಯೂಸ್ಡ್ ಟು ಅ ಸರ್ಟನ್ ಕೈಂಡ್ ಆಫ್ ಫುಡ್ ಥರ. ಸೊ ಲೈಫು ಇಷ್ಟೇನಲ್ಲಿ ನಾನು ಇನ್ ಬಿಟ್ವೀನ್ ಹೋದೆ. ಅಲ್ಲಿ ನಂದೇ ಆದ ಒಂದು ಸ್ವಲ್ಪ ಎಲಿಮೆಂಟ್ಸ್ ಇದ್ದರೂ ಕೂಡ, ಬಟ್ ಐ ಹ್ಯಾಡ್ ಟು ಪ್ಲೇ ಫಾರ್ ದ ಪಾಪ್ಯುಲರ್ ಮಾಸಸ್. ಅವ್ರಿಗೆಲ್ಲೋ ಒಂದು ಕಡೆ ಒಂದು ನಂಬಿಕೆ ಬರಬೇಕಲ್ಲ. ಸೊ ಅಲ್ಲಿ ಅವ್ರನ್ನ ಥಿಯೇಟ್ರಿಗೆ ಕರ್ಕೊಂಬರೋವಂಥ ಎಲಿಮೆಂಟ್ಸ್ ಎಲ್ಲ ಇಟ್ಕೊಂಡು ಥಿಯೇಟ್ರಿಗೆ ಬಂದಾಗ ಓಕೆ ಇದರಲ್ಲಿ ಏನೇನೋ ಒಂದಿಷ್ಟು ಹೊಸದಿತ್ತು ಅನಿಸೋ ಥರ ಮಾಡಿದ್ದು. ಅದು ವರ್ಕ್ ಯಾಕೆ ಆಯಿತು ಅಂತ ಅನಿಸ್ತು ಅಂದರೆ, ಇಲ್ದರೆ ಲೂಸಿ ಅನ್ನೋದು ಕ್ರೌಡ್ ಫಂಡೇ ಆಗ್ತಿರ್ಲಿಲ್ಲ. ಲೈಫ್ ಇಷ್ಟೇ ಏನಾದರೂ ರೆಗ್ಯುಲರ್ ಸಿನಿಮಾ ಅಂತ ಅನಿಸ್ಬಿಟ್ಟಿದ್ರೆ ಅವ್ರು ಲೂಸಿಯಾ ಫಂಡ್ ಮಾಡ್ತಿರ್ಲಿಲ್ಲ. ದರ್ಶನ್ ಅಥವಾ ಸುದೀಪ್ ಸಿನಿಮಾ ಮಾಡೋಕ್ಕಾಗಲ್ವಾ ನಿಮಗೆ? ಸುಮ್ಮನೆ ಕೇಳ್ತಾರೆ ನನಗೆ. ಅಂದರೆ ನನಗೆ ಅವರು ಸಿನಿಮಾನ ನೋಡೋದಕ್ಕೆ ಬರ್ತಾರಲ್ಲ ಆಡಿಯನ್ಸ್, ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಥವಾ ಹೇಗೆ ಒಂದು ಸಿನಿಮಾನ ಕನ್ಸ್ಯೂಮ್ ಮಾಡ್ತಾರೆ, ಐ ಡೋಂಟ್ ಥಿಂಕ್ ಐ ನೋ ಹೌ ಟು ಆಫರ್ ದ್ಯಾಟ್. ಮೊನ್ನೆ ಒಂದು ಸಿನಿಮಾ ನೋಡಿದೆ, ಶಿವಲಿಂಗು. ಮೊನ್ನೆ ಅಂದರೆ ನೀವು ನೋಡಿದ್ರಿ ಅನ್ಕೋದ್ರೆ, ಶಿವರಾಜ್ ಕುಮಾರ್ ಸಿನಿಮಾ. ಅದರಲ್ಲಿ ಆ ಹಾಡುಗಳನ್ನ ಫೈಟ್ಗಳನ್ನ ಎಲ್ಲ ತೆಗೆದುಬಿಟ್ರೆ ಅದು ಆ್ಯಕ್ಚುಲಿ ಒಂದು ಇಂಟೆನ್ಸ್ ಆಗಿರೋ ಒಂದು ನಿಮ್ಮ ಥರ ಸಿನಿಮಾ. ಅವರು ಅದರಲ್ಲಿ ಹಾಡುಗಳನ್ನ ಫೈಟ್ಗಳನ್ನ ಶಿವಣ್ಣ ಅಭಿಮಾನಿಗಳಿಗೆ ಏನು ಬೇಕು ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಬಿಗ್ಗರ್ ಸಿನಿಮಾ ಮಾಡಿದ್ರು. ಸುಮ್ಮನೆ ನನಗೆ ಅಂದರೆ ಈಗ ನೀವು ಮಾಡೋಂಥ ಸಿನಿಮಾಗಳನ್ನ ನೀವು ತುಂಬ ನಾಮಿ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಹತ್ರ ಹೋಗಿ ಈ ಕತೆ ಹೇಳಿದ್ರೆ ನೀವು, ಇಲ್ಲ ಸರ್ ಇಲ್ಲೊಂದು ಸ್ವಲ್ಪ ಈ ಫೈಟ್ ಸೇರಿಸ್ಬಿಡಿ, ಈ ಹಾಡ್ ಸೇರಿಸ್ಬಿಡಿ, ನಿಮ್ದು ಕತೆ ಹಂಗೆ ಇರಲಿ, ಬಟ್ ಇಲ್ಲೊಂದು ಸ್ವಲ್ಪ ಸ್ಕೋಪ್ ಇದೆ ನೋಡಿ ಅಂತ ಹೇಳ್ತಾರೆ. ಬಹುಶಃ ಅದನ್ನು ಹಂಗೆ ಹೇಳಿದ್ರೆ ಅದನ್ನು ದಾಟೋದಕ್ಕೇನೆ ಇಷ್ಟೆಲ್ಲ ಟೈಮ್ ತೊಗೊಂಡು ನಮ್ಮದೇ ಪ್ರೊಡಕ್ಷನ್ ಹೌಸ್ ಅವೆಲ್ಲ ಮಾಡ್ಕೊಂಡು ಏನಾಗುತ್ತೆ, ನನಗೇನೆ ಒಬ್ಬ ಡಿರೆಕ್ಟರ್ ಬಂದು ನೀವು ಒಂದು 2.5 ಕೋಟಿ ಹಾಕಿ ಅಂತ ಅಂದಿದ ತಕ್ಷಣ ನಾವು ಯೋಚನೆ ಮಾಡೋದೇ ಹಾಕಿದ್ದಾದರೂ ಬರುತ್ತಾ ಅದಕ್ಕೆ. ಆಮೇಲೆ ದೆನ್ ವಿ ಸೇ ಓಕೆ ಹೌ ಡು ಯು ಸೆಲ್ ದಿಸ್, ಯಾವ ಆಡಿಯನ್ಸಿಗೆ ಟಾರ್ಗೆಟ್ ಮಾಡ್ಬೋದು, ಅದು ಯೋಚನೆ ಬಂದೇ ಬರುತ್ತೆ ನಮ್ಮ. ಸೊ ಅದಕ್ಕೆ ವಿ ಸೆಡ್ ಓಕೆ ನಾವು ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀವಿ ಅಂದರೆ ಹೇಗೆ ಒಬ್ಬ ಪ್ರೊಡ್ಯೂಸರ್ ಮೇಲೆ ಮಿನಿಮಲ್ ಪ್ರೆಷರ್ ತರೋದು, ಹಾಗೆಲ್ಲ ಯೋಚನೆ ಮಾಡಿ ಈ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಎಲ್ಲ ಬಂದಿದ್ದು. ಬಟ್ ಒಬ್ಬರೇ ಫಂಡ್ ಮಾಡೋದಾದರೆ ನನಗೆ ಅದನ್ನು ಪ್ರಪೋಸ್ ಮಾಡೋಕ್ಕೆ ಭಯ ಆಗುತ್ತೆ. ಬಿಕಾಸ್ ಮಾರ್ಕೆಟ್ ಇಸ್ ನಾಟ್ ರೆಡಿ. ಇಟ್ಸ್ ಲೈಕ್ ನೀವು 3 ಹಾಕ್ಬಿಟ್ಟು 2.5 ವಾಪಸ್ ಬಂದರೂ 50 ಇಸ್ ಅ ಲಾಸ್. ಇಟ್ಸ್ ಒಂದು ವರ್ಷ ಮಿನಿಮಮ್ ಲಾಸ್. ಯಾ ಟೈಮ್ ಎಫರ್ಟ್ ಆ್ಯಕ್ಟರ್ಸ್ ಎಲ್ರದ್ದು. ಸೊ ಇಟ್ ಈಸ್ ಅ ವೆರಿ ಟ್ರಿಕ್ಕಿ ಥಿಂಗ್. ನಮಗೂ ಈಗ ನಾವು ಯೂ ಟರ್ನ್ ಮಾಡಬೇಕಂದ್ರೆ ನನಗೆ ಲೂಸಿಯಾ ಬ್ಯಾಕಿಂಗ್ ಇತ್ತು, ಲೈಫು ಇಷ್ಟೇ ಬ್ಯಾಕಿಂಗ್ ಇತ್ತು. ಬಟ್ ವಿ ವರ್ ವೆರಿ ಸ್ಕೇರ್ಡ್. ನಮಗೆಲ್ಲೂ ಒಂದು ದೊಡ್ಡ ಬಾಕ್ಸ್ ಆಫೀಸ್ ಹಿಟ್ ಆಗತ್ತೆ ಏನೂ ಗೊತ್ತಿರಲಿಲ್ಲ. ನಾವು ಹಾಕಿದ್ದು ಬಂದರೆ ದಟ್ ಈಸ್ ಆರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದ್ಕೊಂಡೆ ನಾವು ಮಾಡಿದ್ದು. ಸೊ ಆಮೇಲೆ ಹೊಸ ಆ್ಯಕ್ಟ್ರ್ಗಳನ್ನ ಚೂಸ್ ಮಾಡ್ಕೊಳ್ಳೋದು ಅಂತಂದರೆ, ಅಂದರೆ ಹೊಸ ಆ್ಯಕ್ಟರ್ ಅಂದರೆ ಮಾಡಿರ್ತಾರೆ ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟದ್ದು ಮಾಡಿರ್ತಾರೆ. ನೀವು ಸತೀಶನ್ ತೊಗೊಂಡಿರ್ಬೋದು ಅಥವಾ ಶ್ರದ್ಧಾ ಶ್ರೀನಾಥನ್ ತೊಗೊಂಡಿರ್ಬೋದು. ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಗಳು ಇರ್ತಾವ ಅಥವಾ ಮೋರ್ ದೆನ್ ಅದೇ ನಾವು ಇವ್ರನ್ನ ಇಟ್ಕೊಂಡು ಹೇಗೆ ಸಿನಿಮಾ ಸೆಲ್ ಮಾಡೋದು ಅಂತ ಹಂಗೆ ಯೋಚನೆ ಮಾಡಲ್ಲ. ವಿ ವುಡ್ ಸೇ ದಟ್ ದೇ ಆರ್ ಆ್ಯಪ್ಟ್ ಫಾರ್ ದ ಕ್ಯಾರೆಕ್ಟರ್. ಫಿಲ್ಮ್ ಯಾವ ಅಥೆಂಟಿಕ್ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹೋಗೋಣ. ವಿಲ್ ಫಸ್ಟ್ ಮೇಕ್ ದ ಫಿಲ್ಮ್, ಅದಾದ್ಮೇಲೆ ಅದನ್ನ ಹೇಗೆ ಆಡಿಯನ್ಸಿಗೆ ತಲುಪಿಸ್ಬೇಕೋ ಅದನ್ನ ಆಮೇಲೆ ಯೋಚನೆ ಮಾಡೋಣ ಅಂತ. ಸೊ ಐ ಥಿಂಕ್ ಲೈಫ್ ಇಷ್ಟೇನಲ್ಲಿ ಮಾತ್ರ ದಿಗಂತ್ ವಾಸ್ ಆಲ್ಸೋ ಕಾಸ್ಟ್ ನಾಟ್ ಜಸ್ಟ್ ಫಾರ್ ಇಸ್ ಪಾಪ್ಯುಲಾರಿಟಿ ಆ ಟೈಮಲ್ಲಿ, ಬಟ್ ಆಲ್ಸೋ ಬಿಕಾಸ್ ಹಿ ವಾಸ್ ದ ಆ್ಯಪ್ಟ್ ಕ್ಯಾರೆಕ್ಟರ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ವಿಶಾಲ್ ಅಂತ ಕ್ಯಾರೆಕ್ಟರ್ಗೆ he was the right one to play it. ಥ್ಯಾಂಕ್ ಯು ಬಂದಿದ್ದಕ್ಕೆ. ನೀವೇನೋ ಮಾತಾಡ್ಬೇಕು ಅಂತಂದ್ರಿ. ಯಾಕೆ ನನ್ನ ನೀವು ಅಂತ ಅಡ್ರೆಸ್ ಮಾಡ್ತೀಯಾ? ನನಗೆ ನನ್ನ ಹೆಸರಿಂದ ಕರೆಯೋರು ಇಷ್ಟ ಆಗ್ತಾರೆ. ನೀವೇನ್ ಡಿಸ್ಕಸ್ ಮಾಡ್ಬೇಕೋ ಬೇಗ ಹೇಳಿ, ನಾನು ಆಫೀಸಿಗೆ ಹೋಗ್ಬೇಕು. ನೋಡಪ್ಪ ಮಿಸ್ಟರ್ ಗಂಡ್ಸು, ನೀನ್ ಕೂತಿರೋ ಜಾಗದಲ್ಲಿ ನಾನೊಂದ್ ಟೈಮ್ ಕೂತಿದ್ದೆ. ಮುಂದೊಂದ್ ದಿವಸ ನೀನ್ ಇಲ್ಲಿ ಕೂರ್ತೀಯ. ಈ ತರ ಸೈಕಲ್ ಹೊಡೆದು ಸಾಕಾಗಿ ಹೋಗಿದೆ. ಇವತ್ತೇ ಫೈನಲ್ ಮಾಡಿ ಮುಗಿಸ್ಬಿಡೋಣ. ಯಾರು ನೀವು? ರಶ್ಮಿ ಇವ್ರು ನಿಮ್ಮ ಅಣ್ಣನ? ನೋಡೋ, ಈಗ ನಾನು ರಶ್ಮಿ ತುಂಬಾ ಮಾತಾಡೋದಿದೆ. ನೀನ್ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿದಷ್ಟು ನಿನಗೊಳ್ಳೇದು. ವಾಟ್ ಯು ಮೀನ್? ವಾಟ್ಸ್ ಹ್ಯಾಪನಿಂಗ್? ಹೂ ಆರ್ ಯು? ನಾನು ಚೀಸವ್ ರಶ್ಮಿನ ಮದುವೆ ಆಗ್ತಾ ಇರೋ ಚೀರಾ ವಿಶಾಲ್. ಬಟ್ ನಾನು ರಶ್ಮಿನ ಲವ್ ಮಾಡ್ತ್ಯಾ? ಅದನ್ನ ಹೇಳಕ್ಕೆ ತಿಂಗಳಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿರ್ತೀಯ, ಕರೆಕ್ಟಾ? ಬಟ್ ಆ ಬ್ರ್ಯಾಂಡಿಂಗ್ ದೃಷ್ಟಿಯಿಂದ ಕೂಡ ನೀವು ಒಂಥರ ಪಯೋನಿಯರ್ ಅನ್ನಿಸ್ತಾ ಇದೆ ನನಗೆ. ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಜನರೇಷನ್ ಮೇಕರ್ಸ್ ಅಲ್ಲಿ ಆ ಬ್ರ್ಯಾಂಡ್ ಮಾಡೋದಿರ್ಬೋದು ಅಥವಾ ಸೆಲ್ ಮಾಡೋದಿರ್ಬೋದು ಅಥವಾ ರೀಚ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಹುಡುಕೋದಿರ್ಬೋದು. ಇಲ್ಲ, ನಾನು ಅದೇ ಎಲ್ಲರೂ ಅನ್ಕೊಳ್ಳೋದು ತುಂಬ ಮಾರ್ಕೆಟಿಂಗ್ ಯೋಚನೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ನನಗೆ ಆ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡಿರಲ್ಲ. ನನಗೆ ತುಂಬ ನ್ಯಾಚುರಲ್ ಆಗಿ ಬರೋದೇನು ಅಂದರೆ, ಈಗ ನನಗೆ ಇದ್ರ ಬಗ್ಗೆ ನನಗೇನೋ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಐ ವಾಂಟ್ ಟು ಶೇರ್ ಇಟ್. ನಾನು ಈಗ ಫೇಸ್ಬುಕ್
ಟೂಲ್ ಇರೋದ್ರಿಂದ ಅಥವಾ ಟ್ವಿಟರ್ ಏನೇ ಟೂಲ್ ಇರೋದ್ರಿಂದ ಆ್ಯಂಡ್ ಐ ಜಸ್ಟ್ ಶೇರ್ ಇಟ್ ಅಷ್ಟೇ ಆ್ಯಂಡ್ ಐ ಡೂ ಇಟ್ ಫ್ರಮ್ ದ ಹಾರ್ಟ್. ನಾನು ಎಲ್ಲೂ ಇದನ್ನು ಈ ಥರ ರೈಟ್ ಬರೆದ್ರೆ ಅಥವಾ ಈ ವರ್ಡ್ ಅಥವಾ ಈ ಇಮೇಜ್ ಸೇರಿಸಿದ್ರೆ ತುಂಬ ಜನಕ್ಕೆ ತಲುಪತ್ತೆ ಅಂತ ಯೋಚನೆ ಮಾಡಲ್ಲ. ಎಷ್ಟೋ ಸರ್ತಿ ನಾವು ಬರೀ ಫೋನಲ್ಲಿ ಹಿಂಗೇನೋ ಶೂಟ್ ಮಾಡಿರೋದು ನನಗೆ ಆಗ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು ಅಂತ ಶೇರ್ ಮಾಡ್ತೀನಿ ಆ್ಯಂಡ್ ಇಟ್ ಹ್ಯಾಸ್ ಗ್ಯಾದರ್ಡ್ ದಟ್ ಕೈಂಡ್ ಆಫ್ ಅ ಲೈಕ್ ಮೈಂಡೆಡ್ ಆಡಿಯನ್ಸ್. ಅದು ಹಾಗೆ ಅಂದರೆ ಇವತ್ತಿನ ಆಡಿಯನ್ಸ್ ಏನಾಗಿದೆ ಅಂದರೆ ತುಂಬ ಟೇಲರ್ ಮೇಡ್ ಆ್ಯಡ್ಸ್ ಎಲ್ಲ ಆಗಿ ಅವ್ರಿಗೊಂದು ಸಬ್ಕಾನ್ಷಿಯಸ್ಲಿ ದೇ ನೋ ವಿಚ್ ಇಸ್ ಜೆನ್ಯುವಿನ್ ಆ್ಯಂಡ್ ವಿಚ್ ಇಸ್ ನಾಟ್. ಅದು ಅವ್ರಿಗೆ ಕ್ಲಿಯರ್ ಆಗಿ ಇದು ಪುಷ್ ಮಾಡ್ತಾ ಇದ್ದಾರೆ ಅಥವಾ ಇದು ಸುಮ್ಮನೆ ಹಂಚ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಾನು ಆ ಪುಷ್ ಮಾಡೋದಕ್ಕೆ ಹೋಗೇ ಇಲ್ಲ, ಐ ಜಸ್ಟ್ ಶೇರ್ ಆ್ಯಂಡ್ ಎಷ್ಟೋ ಸತಿ ಇಟ್ಸ್ ಬ್ಯಾಕ್ ಫೈರ್ಡ್. ಒಂದೊಂದು ಸತಿ ಒಂದು 100 ಲೈಕೋ ಅಥವಾ 10 ಶೇರು ಎಷ್ಟೋ ಸತಿ 1000 ಶೇರ್ ಎಲ್ಲ ಹೊರಟೋಗುತ್ತೆ, ವಿಚ್ ಮೀನ್ಸ್ ದಟ್ ದೇ ಕನೆಕ್ಟೆಡ್ ಟು ಮೀ. ನೀ ಕನಸಿನೊಳಗೋ ಕನಸು ನಿನ್ನೊಳಗೋ ನೀ ಅಮಲಿನೊಳಗೋ ಅಮಲು ನಿನ್ನೊಳಗೋ ಮನಸ್ಸು ದೇಹಗಳೆರಡೂ ಸೆಳೆವ ಸುಳಿಯಂತಿರುವ ಪ್ರೇಮದೊಳಗೋ. ಈ ಮೊನ್ನೆ ನೀವು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಬಂದ್ರಿ, ಹೊಸ ಸಿನಿಮಾಗಳು ನೋಡಿದ್ರ ಅಲ್ಲಿ? ಹೌದು, ಸಾಕಷ್ಟು ನೋಡಿದ್ವಿ. ಯಾವ್ದು ನಿಮ್ಗೆ ಇಷ್ಟ ಆಯಿತು? ನಾವೊಂದು ಕೋಲ್ಕತ್ತಾಲಿ 24 ವೀಕ್ಸ್ ಅಂತ ನೋಡಿದೆ, ಜರ್ಮನ್ ಫಿಲ್ಮ್. ತುಂಬಾ ಅಂದರೆ ಅವ್ರು ಹೇಗೆ ಒಂದು ಬರೀ ಡ್ರಾಮಾ ಸಬ್ಜೆಕ್ಟ್ ನೈಟ್, ಇಟ್ ವಾಸ್ ಅಬೌಟ್ ಅಬಾರ್ಷನ್ ಆ್ಯಂಡ್ ತುಂಬ ಇಷ್ಟ ಆಯಿತು. ಅಂದರೆ ಅಳ್ತಾ ನೋಡ್ತಾ ಇದ್ದೆ, ಇಟ್ ವಾಸ್ ಸೋ ಟಚಿಂಗ್, ವೆರಿ ಗುಡ್. ಅಲ್ಲಿ ನಿಮ್ಗೆ ಅಳು ಬರುತ್ತಾ? ನಾನು ತುಂಬ ಸೆನ್ಸಿಟಿವ್ ಫೆಲೋ. ಹಂಗೆ ಅನ್ಸೋದೇ ಇಲ್ಲ ನೀವು ಸ್ವಲ್ಪ, ಅಂದರೆ ಹಂಗಂತಲ್ಲ ನೀವು ಇನ್ಸೆನ್ಸಿಟಿವ್ ಅನ್ಸಲ್ಲ, ಇವ್ರು ವೆರಿ ಸೆನ್ಸಿಟಿವ್ ಬಟ್ ಒಂಥರ ನೀವು ನಿಮ್ಮ ಫೀಲಿಂಗ್ಸ್ನ ತೋರಿಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಹೊರಗಡೆ ಏನೂ ಇಲ್ಲ, ಹೊರಗಡೆ ಯಾರೂ ಇಲ್ಲ, ಝೀರೋ. ಎಲ್ಲ ಸಿನಿಮಾಗಳು ಮಾಡಬೇಕಾದ್ರೆ ಒಂದು ಟೀಮ್ ಅಂತ ಒಂದು ಬೇಕಾಗತ್ತೆ. ಅದು ಭಾಳ ಸಲ ನಾವು ತಂಡದ ಬಗ್ಗೆ ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯೋಗರಾಜ್ ಭಟ್ರು ಅವರು ಒಂದಷ್ಟು ಜನರಿಗೆ ಪುಷ್ ಮಾಡಿದರು, ಒಂದಷ್ಟು ಜನರಿಗೆ ಸಪೋರ್ಟ್ ಮಾಡಿದರು, ಒಂದಷ್ಟು ಜನ ಅವ್ರ ಮೂಲಕ, ಫಾರ್ ಎಕ್ಸಾಂಪಲ್ ಪವನ್ ಇರ್ಬೋದು, ತುಂಬ ಜನ ಆ ಥರ. ನಿಮ್ಮ ತಂಡ ಕೂಡ ನಿಮ್ಮ ಜೊತೆಗೆ ಬರ್ತಾ ಇದೆಯಾ ಅಥವಾ ಆ ತಂಡ ಎಷ್ಟು ಯಾವ ರೋಲ್ ಪ್ಲೇ ಮಾಡುತ್ತೆ ಅಂತ? ನಾನು ವರ್ಕ್ ಮಾಡೋ ಪ್ರಾಸೆಸ್ ಒನ್ಸ್ ಫಿಲ್ಮ್ ರಿಲೀಸ್ ಎಲ್ಲ ಆದಮೇಲೆ ನಾನು ಒಬ್ಬನೇ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕತೆ ಒಬ್ಬನೇ ವರ್ಕ್ ಮಾಡೋದ್ರಿಂದ ನನಗೆ ಡಿಸ್ಕಸ್ ಮಾಡಿ ಡೆವಲಪ್ ಮಾಡೋ ಅಂತ ಅವ್ರದ್ದು ಸ್ಟೈಲ್. ಅವ್ರೊಬ್ಬರೇ ಕೂತ್ಕೊಂಡ್ರೆ ಬರೆಯೋದೇ ಇಲ್ಲ, ಬಟ್ ಅವರು ಒಂದು 5-6 ಜನದ್ದು ಇರ್ತಾರೆ, ಮಾತಾಡ್ತಾ ಟುವರ್ಡ್ಸ್ ದಿ ಎಂಡ್ ಅದು ಒಬ್ಬನೇ ಆಗ್ತಾ ಹೋಗ್ತಾನೆ. ಸೊ ಎಲ್ಲೋ ಒಂದು ಕಡೆ ಅವರು ನನ್ಗೆ ಹಂಗೆ ಆಗಿದ್ದು ಮನಸಾರೆ ಪಂಚರಂಗಿ ಒಂದು 3-4 ಜನ ಇರ್ತಾ ಇದ್ವಿ. ಇವೆನ್ಚುಲಿ ನಾನು ಅವರು ಕೊನೆಯವರೆಗೂ ಹೋಗ್ತಾ ಇತ್ತು. ಬಟ್ ನಾನು ಪೂರ್ತಿ ಒಂದು ಸ್ಕ್ರಿಪ್ಟ್ ರೆಡಿ ಅವರು ಮಾಡೋವರೆಗೂ ಐ ವರ್ಕ್ ಅಲೋನ್. ಸೊ ಆಗೇನು ಮಾಡ್ತೀನಿ, ದೆನ್ ಐ ಕಾಲ್ ದ ಸೇಮ್ ಟೀಮ್ ಎಷ್ಟೋ ಸಲ ಆ್ಯಂಡ್ ಐ ಟೆಲ್ ದೆಮ್ ಟು ಗೋ ವರ್ಕ್ ಇನ್ ಅದರ್ ಪ್ಲೇಸಸ್. ಏನಾಗುತ್ತೆ, ಈಗ ನಾನು ಬರೆಯೋವರೆಗೂ ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಾನು ಏನು ಹೇಳ್ತೀನಿ ಅಂದರೆ ಬೇರೆ ಬೇರೆ ಸಿನಿಮಾಗಳೆಲ್ಲ ಕೆಲಸ ಮಾಡ್ತಾ ಇರಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬನ್ನಿ. ಸೊ ಒನ್ಸ್ ಬರೆದಾಗಿ ಆದಮೇಲೆ ಐ ದೆನ್ ಶೇರ್ ಮೈ ಸ್ಕ್ರಿಪ್ಟ್. ಸೊ ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಾರೆ, ರೀರೈಟ್ ಆಗುತ್ತೆ. ಸೊ ದೆನ್ ಇಟ್ ಗೋಸ್ ಆನ್. ಬಟ್ ನಾನು ಬರೆಯೋ ಪ್ರಾಸೆಸ್ನ ಯೂಶಲಿ ಸ್ವಲ್ಪ ಅದು ಇಂಟ್ರೋಸ್ಪೆಕ್ಟಿವ್ ಮೆಥಡ್ ಇರೋದ್ರಿಂದ. ಐ ಅಂಡರ್ಸ್ಟ್ಯಾಂಡ್. ಸೊ ಪವನ್ ಅವ್ರ ಜೊತೆಗೆ ಕಥಾನಾಯಕ ಕಾರ್ಯಕ್ರಮ ಮುಂದುವರ್ಸೋಣ. ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಪವನ್ ಅವ್ರ ಜೊತೆಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪವನ್ ಕುಮಾರ್, ಲೂಸಿಯಾ ಪವನ್ ಕುಮಾರ್, ಈಗ ಯು ಟರ್ನ್ ಪವನ್ ಕುಮಾರ್. ಸೊ ಯು ಟರ್ನ್ ಆದಮೇಲೆ ಡೆಡ್ ಎಂಡ್ ಪವನ್ ಕುಮಾರ್ ಅಂತ ಮಾಡ್ತಾ ಇದ್ದೀರಾ? ಇಲ್ಲ, ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ಈ ಸತಿ ಸ್ವಲ್ಪ ಥ್ರಿಲ್ಲರ್ ಜಾನರ್ ಬಿಟ್ಟು ವಾಂಟ್ ಟು ಟ್ರೈ ಸಮಥಿಂಗ್ ಎಲ್ಸ್. ಯಾಕಂದರೆ 2 ಥ್ರಿಲ್ಲರ್ ಆಯಿತು. ನನಗೆ ತುಂಬ ಚಾಲೆಂಜಿಂಗ್, ಮೋರ್ ದೆನ್ ಬೇರೆದೇನೋ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಡ್ರಾಮಾ ಇದೆಯಲ್ಲ, ವೇರ್ ಯು ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಥವಾ ಒಂದು ಸ್ವಲ್ಪ ಕಾಮಿಡಿ, ಅದು ಮಾಡೋದು ಇನ್ನೂ ಕಷ್ಟ. ಥ್ರಿಲ್ಲರ್ ನನಗೆ ಈಸಿ ಅನ್ನಿಸೋಕ್ಕೆ ಶುರು ಆಗ್ಬಿಟ್ಟಿದೆ 2 ಸಿನಿಮಾ ಆಗಿರೋದ್ರಿಂದ. ಐ ಫೀಲ್ ಸೊ ಐ ವಾಂಟ್ ಟು ಆಕ್ಸೆಪ್ಟ್ ದ ನೆಕ್ಸ್ಟ್ ಚಾಲೆಂಜ್. ಯು ಶುಡ್ ಅಂದರೆ ಒಬ್ಬ ಮೇಕರ್ಗೆ ಚಾಲೆಂಜು ಮತ್ತು ಒಬ್ಬ ಆಡಿಯನ್ಸ್ ಕೂಡ ಹೊಸದು ನಿಮ್ಮಿಂದ. ಅಂದರೆ ನನಗನ್ಸುತ್ತೆ, ನನಗೆ ಕೆಲವೊಂದ್ಸಲ ಅನಿಸುತ್ತೆ, ಒಬ್ಬ ಮೇಕರ್ಗಿರುವಂಥ ಒಂದು ತುಂಬ ದೊಡ್ಡ ಅಸೆಟ್ ಅಂದರೆ ಅವನು ಕ್ರಿಯೇಟ್ ಮಾಡಬಹುದಾದ ಕ್ಯೂರಿಯಾಸಿಟಿ. ನೀವೇನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಂಗೆ ಕ್ಯೂರಿಯಾಸಿಟಿ ಇದ್ರೆ ಅದೇ ನಿಮ್ಮ ಅಸೆಟ್ಟು. ನನಗೆ ಗೊತ್ತಾಗ್ಬಿಟ್ರೆ ನೋ ಲಾಂಗರ್ ಐ ವಿಲ್ ಬಿ ಇಂಟ್ರೆಸ್ಟೆಡ್. ಇನ್ನೊಂದು ಈ ಕೋಟಿನಿ ಏನೋ ಮಾಡ್ತಾರೆ ಅಂತ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಆ ಥರ ಹೊಸದೇನಾದರೂ ಕೊಡ್ತಾ ಇದ್ರೆ ಬಹುಶಃ ಆಡಿಯನ್ಸ್ ವಿಲ್ ಬಿ ಗ್ಲೂ ಟು ಯು. ನೀವು ಯಾವುದೇ ಸಿನಿಮಾ ಮಾಡಿದ್ರೆ ದೇ ವಿಲ್ ಕಮ್ ಅಂಡ್ ವಾಚ್ ಅಲ್ವಾ? ಸೊ ಹಾಗೆ ಬೇರೆ ಥರ ಟ್ರೈ ಮಾಡ್ತಾ ಇದ್ದಾರೆ ಈ ಥರದ್ದು. ಈ ಸತಿ ಸ್ವಲ್ಪ ಡ್ರಾಮಾ. ಆಮೇಲೆ ಐ ಥಿಂಕ್ ಕನ್ನಡದಲ್ಲಿ ಚಿಲ್ಡ್ರನ್ಸ್ ಫಿಲ್ಮ್ಸ್ ಇಲ್ವೇ ಇಲ್ಲ. ಐ ಮೀನ್ ಒಂಥರ ಇದು ಇಂಡಿಯಾನಲ್ಲೇ ತುಂಬ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ನಾನೇ ಈಗ ನನ್ನ ಮಗಳಿಗೆ ಏನಾದರೂ ಕಂಟೆಂಟ್ ತೋರಿಸೋಣ ಅಂದರೆ ಇಟ್ಸ್ ಬರೀ ಇಂಗ್ಲೀಷೇ ಹೋಗ್ತಾ ಇದೆ. ಆ್ಯಂಡ್ ಅದು ಐ ಆಮ್ ಸೀಯಿಂಗ್ ಈಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಟೈಮ್ ಬೇರೆ ಅಲ್ಲ. ಸೊ ಐ ಸಿ ಹರ್ ಪಿಕಿಂಗ್ ಅಪ್. ಅದೇನೋ ಯೂಟ್ಯೂಬಲ್ಲಿ ನೋಡ್ತಿರೋದನ್ನೇ ಈಗ ನಮ್ಮ ಜೊತೆ ಹಾಗೆ ಮಾತಾಡೋದು. ಆಮೇಲೆ ನನಗೆ ಅನ್ನಿಸ್ತು, ಈಗ 1-2 ವರ್ಷ ಆದಮೇಲೆ ಒಂದು ಮಕ್ಕಳು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಥರದ್ದು ಏನು ತೋರಿಸ್ತೀವಿ ಅಂತ. ಬರೀ ಥಿಯೇಟ್ರಲ್ಲಿ ನಾವು ಈಗ ಹಾಲಿವುಡ್ಡೇ ತೋರಿಸ್ತಾ ಇದ್ದೀವಿ.
ಸೊ ಇಟ್ಸ್ ವೆರಿ ಅಂದರೆ ಬಟ್ ಆ್ಯಕ್ಚುಲಿ ಮಕ್ಕಳು ಸಿನಿಮಾ ಬರೆಯೋದು ಇನ್ನೂ ಕಷ್ಟ, ದೊಡ್ಡವ್ರಿಗೆ ಬರೆಯೋದು ಈಸಿ. ಮಕ್ಕಳು ತುಂಬ ಅವ್ರದ್ದು ಥಾಟ್ ಇಸ್ ವೆರಿ ಕ್ಲೀನ್ ಅಲ್ಲ, ಸೊ ಅವ್ರನ್ನ 2 hour ಒಂದು ಕಡೆ ಕೂರಿಸಿ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಆಲ್ಸೋ ಟ್ರೈಯಿಂಗ್ ದ್ಯಾಟ್, ಏನಾದರೂ ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ವೆರಿ ಟ್ರೂ. ಸೊ ಪವನ್, ನಾನು ನಿಮ್ಮ ಮುಂದಿನ ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ನೀವು ಒಂದು ಹೊಸದೇನೋ ಅಟೆಂಪ್ಟ್ ಮಾಡಿದ್ರಿ, ಒಂದು ಹೊಸ ಏರಿಯಾನ ಎಕ್ಸ್ಪ್ಲೋರ್ ಮಾಡಿದ್ರ. ಈಗ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಈಗ ನೀವು ಒಂದಷ್ಟು ಹೇಳಿದ್ರೆ ಆದರೂ ನಿಮ್ಮಿಂದ ನಾನು ಮತ್ತೊಂದಷ್ಟು ಕೇಳಬೇಕು. ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಕನ್ನಡ ಸಿನಿಮಾಗಳನ್ನ ಹೇಗೆಲ್ಲ ನಾವು ಪ್ರಮೋಟ್ ಮಾಡ್ಬೋದು, ಹೇಗೆಲ್ಲ ರೀಚ್ ಮಾಡ್ಬೋದು ಅಂತ ಮಗನ್ಸುತ್ತೆ? ಇಲ್ಲ, ನಮ್ಮದ್ರಲ್ಲಿ ತುಂಬ ಫಿಕ್ಸ್ಡ್ ಥಾಟ್ ಏನಿದೆ ಅಂದರೆ ಕರ್ನಾಟಕ ರೀಜನ್, ಅದನ್ನೇ ಮೇಜರ್ 90% ಬಿಸ್ನೆಸ್ ಅಂದ್ಕೊಂಡಿದ್ದಾರೆ. ಆಮೇಲೆ ಓಕೆ ಈ ಸೆಕ್ಟರ್ ಇಷ್ಟು ದುಡ್ಡು ಬರುತ್ತೆ ಹಂಗೆ. ಆ್ಯಕ್ಚುಲಿ ನಮ್ಮ ಜಾಸ್ತಿ ಎಕ್ಸ್ಪೋರ್ಟ್ ನಾವು ನಮ್ಮ ಇದರಲ್ಲಿ ಮಾಡಿರೋದೇನೆ ಇಂಜಿನಿಯರ್ಸ್ನ ಸೆಟಲ್ಡ್ ಅಕ್ರಾಸ್ ದ ಗ್ಲೋಬ್. IT ಅಲ್ವಾ ನಮ್ದು ಫಸ್ಟ್ ಬರುತ್ತೆ, ಆಮೇಲೆ ಹೈದರಾಬಾದ್, ಆಮೇಲೆ ಅವರು ತುಂಬ ಚೆನ್ನಾಗಿ ಅದನ್ನು ತೆಲುಗುನವರು ಕ್ಯಾಪಿಟಲೈಸ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಆಂಧ್ರದಿಂದ ಬೇರೆ ಬೇರೆ ಊರಿಗೆ ಹೋಗಿದ್ದಾರೆ ಅವ್ರಿಗೆಲ್ರಿಗೂ ಸಿನಿಮಾಗಳು ಥಿಯೇಟ್ರಿಗೆ ಹೋಗಿ ತಲುಪೋ ಥರ ಇದೆ. ಆಮೇಲೆ ಆ ಫಾಲೋಯಿಂಗ್ ಹಾಗೆ ಬಿಲ್ಡ್ ಆಗಿದೆ. ನಮ್ದ್ರಲ್ಲಿ ಅದು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವೇನೀಗ B ಸೆಂಟರ್ ಅಂತೀವಿ, ಅದಕ್ಕಿಂತ ದೊಡ್ಡ ಸೆಂಟರ್ ಆಕ್ಚುಲಿ ಅಕ್ರಾಸ್ ದ ಗ್ಲೋಬ್ ಇದೆ. A+ ಅಂದರೆ ಸೈಜಲ್ಲಿ, ಶೇರ್ ನಂಬರ್ಸಲ್ಲಿ, ಆ್ಯಂಡ್ ದೇರ್ ಆಲ್ ಹಂಗ್ರಿ ಫಾರ್ ಗುಡ್ ಕನ್ನಡ ಕಾಂಟೆಂಟ್. ಸೊ ನಂಗೆ ಲೂಸಿಯಾ ಕ್ರೌಡ್ ಫಂಡ್ ಆಗೋ ಟೈಮಲ್ಲೇ ನಂಗೆ ಇವೆಲ್ಲ ಅರ್ಥ ಆಗ್ತಾ ಬಂದಿದ್ದು. ಸೊ ನಾನು ಯಾಕೆ ನಾವು ನಮ್ಮ ಕಂಟೆಂಟ್ನ ಇಲ್ಲಿನ BC ಅಂತ ಏನಂತೀವಿ ಅದಕ್ಕೆ ಏನೋ ಇಂಟೆಲೆಕ್ಚುಲಿ ಟೋನ್ ಡೌನ್ ಮಾಡಿ ಅಂತಾರೆ, ಅದ್ರ ಬದಲು ನಾನು ಇನ್ನೂ ಅಪ್ ತೊಗೊಂಡು ಹೋಗಿ ಬೇರೆ ಆಡಿಯನ್ಸ್ನ ರೀಚ್ ಆಗೋಣ ಅಂತ. ಈ ಟೆಕ್ನಾಲಜಿ ಹೇಗೆ ನಮ್ಮನ್ನ ಗ್ರಾಬ್ ಮಾಡ್ತಾ ಇದೆ ಅಥವಾ ಹೇಗೆ ನಮ್ಮ ಆವರಿಸ್ಕೋತಾ ಇದೆ ಅಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಮೂರ್ಖರಾಗ್ತೀವಿ. ಹೌದು, ಆಲ್ರೆಡಿ ತುಂಬಾ ಜನ ಮುಂದೆ ಹೊರಟೋಗಿದ್ದಾರೆ. ಹೌದು ಹೌದು, ನಾವು ಅದೇ ಇದರಲ್ಲಿ ಇದೀವಿ. ಇನ್ನು ನೀವು ಟಿವಿಗೆ ಏನಾದರೂ ಕೆಲಸ ಮಾಡ್ಬೋದಾ? ಈಗ ಅದೊಂದು ಹೊಸದು ಟು ಡೂ ಸೀರೀಸ್, ಟೆಲಿವಿಷನ್ ಸೀರೀಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ನಾನು ಐ ಥಿಂಕ್ ದಟ್ ಈಸ್ ಮೋರ್ ಡಿಫಿಕಲ್ಟ್ ದೆನ್ ಸಿನಿಮಾ. ಸಿನಿಮಾ ನಾವು 2 hour ಬರೆದ್ಬಿಟ್ಟು ವಿ ಫಿನಿಶ್ ಇಟ್. ಬಟ್ ಸೀರಿಯಲ್ ಇದೆಯಲ್ಲ, ಈಗ 10 hours 20 hours ಸೇಮ್ ಕ್ಯಾರೆಕ್ಟರ್ಸ್ನ ಬರೆಯೋದು, ಇಟ್ ಇಸ್ ಮೋರ್ ಚಾಲೆಂಜಿಂಗ್. ಸೊ ಫಸ್ಟ್ ನಾನು ಆಸ್ ಅ ರೈಟರ್ ಹ್ಯಾವ್ ಟು ಗೆಟ್ ದೇರ್, ಅದನ್ನು ಬರೆಯೋ ಅಥವಾ ನನಗೆ 10 hours ನಾನೊಂದು ಕಥೆನ ಹೇಳ್ಬೋದು. ಆಡಿಯನ್ಸ್ ಎವ್ರಿ ವೀಕ್ ನೋಡಾದ್ಮೇಲೆ ದೇ ವಿಲ್ ಕಮ್ ಬ್ಯಾಕ್ ಟು ವಾಚ್ ದ ನೆಕ್ಸ್ಟ್ ಎಪಿಸೋಡ್. ಆ ಥರ ಅನ್ಸೋವರೆಗೂ ಐ ಥಿಂಕ್ ಐ ವಿಲ್ ವೇಟ್. ಯಾಕೆಂದ್ರೆ ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ. ಈಗ ಎಷ್ಟೊಂದು ಜನ ವಿ ಆಲ್ ಗೇಮ್ ಆಫ್ ಥ್ರೋನ್ಸ್, ಬ್ರೇಕಿಂಗ್ ಬ್ಯಾಡ್ ಎಲ್ಲ ಬೆಳಿಗ್ಗೆ 9 ಗಂಟೆಗೆ ಹಾಕೊಂಡು ರಾತ್ರಿ 9 ಗಂಟೆವರೆಗೂ ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀವಿ. ಇಟ್ಸ್ ಚೇಂಜ್, ಅಷ್ಟು ಆ ಲೆವೆಲಿಗೆ ಯೂಸ್ ಆಗಿಬಿಟ್ಟಿದ್ದಾರೆ ಆಡಿಯನ್ಸ್. ನಾವು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದು ಕ್ವಾಲಿಟಿ ಹೋದ್ರೂ ಪರವಾಗಿಲ್ಲ, ಬಟ್ ಟು ರೀಚ್ ದೇರ್. ಆಮೇಲೆ ತುಂಬ ಜನ ನನಗೆ ಯಾಕೆ ಚಾನಲ್ಗಳಲ್ಲಿ ಬರೀ ಆ ಥರದ್ದು ಸೀರಿಯಲ್ಗಳು ಬರ್ತವೆ ಅನ್ನೋದು ಒಂದು ಇದೆ, ಒಂದು ಫೀಡ್ಬ್ಯಾಕು. ಯಾಕೆ ಅತ್ತೆ ಸೊಸೆ ಹೆಣ್ಮಕ್ಳು ವಿಲನ್ ಥರ ಇದ್ರಿಗೆ ಹೇಳಿ ಇದೇನು ತೋರಿಸ್ತೀರಾ, ಬೇರೆ ಏನಾದರೂ ಚಿಕನ್ ಎಗ್ ಸಿಚುವೇಶನ್ ಅಲ್ಲ, TRP ಅದ್ರ ಮೇಲೆ ಹೊರಟೋಗುತ್ತೆ ಅದಿರುತ್ತೆ. ಬಟ್ ಈ ಥರ ಟ್ರೈ ಮಾಡಿ ಜನ ನೋಡ್ಬೋದಾ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎಷ್ಟೊಂದು ಐತಿಹಾಸಿಕ ಕಥೆಗಳಿದೆ. ಮದಕರಿ ನಾಯಕ ಫಾರ್ ಎಕ್ಸಾಂಪಲ್, ನಾವು ಇನ್ನೂ ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಷ್ಟು ದೊಡ್ಡದು ಅನ್ನೋದು, ಅದನ್ನ ನಾವು ಸೀರೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನನ್ನ ಪ್ರಕಾರ. ಅದನ್ನ 2.5 ಗಂಟೆಲಿ ಹೇಳಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಕಥೆಗಳು ನಮ್ಮ ಹತ್ರ ಇದೆ. ಅದನ್ನ ಸೀರೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು, ಬಟ್ ಅದನ್ನ ಯಾರು ಮಾಡ್ತಾ ಇಲ್ಲ. ಬಹುಶಃ ನನ್ನ ಪ್ರಕಾರ ನೀವು ಹೇಳ್ದಂಗೆ ಗ್ಲೋಬಲ್ ಆಡಿಯನ್ಸ್ ಹೆಂಗೆ ರೆಡಿ ಆಗಿದಾರೋ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೂಡ ರೆಡಿ ಆಗಿರಬಹುದು. ಸ್ವಲ್ಪ ಏನಾಗ್ತಿದೆ ಈಗ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಚಾನೆಲ್ಸ್ ಇಂದ. ಆಲ್ರೆಡಿ ನಮಗೆ ಫೋನ್ ಬಂದಿದೆ, ಒಂದು ಟ್ರೈ ಮಾಡಿ, ಫಸ್ಟ್ ಒಂದು ಅಂದ್ರೆ 1 season ಟ್ರೈ ಮಾಡೋಣ. ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಸ್ಟೆಪ್. ಯಾಕಂದ್ರೆ ಇಟ್ಸ್ ಲೈಕ್ ಇಟ್ಸ್ ಅ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ನಾವುಗಳು ಕಾನ್ಸ್ಟೆಂಟ್ಲಿ ಯೋಚನೆ ಮಾಡ್ತೀವಿ. ಎಷ್ಟೋ ಸತಿ ನಾನು ಒಂದು ಸಿನಿಮಾ ಅಂತ ಯೋಚನೆ ಮಾಡೋದನ್ನ ಇಮಿಡಿಯೇಟ್ಲಿ ಈಗ ನನ್ನ ತಲೆ ಇದನ್ನ 12 hours ತಗೋಬೋದಾ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದೆ. ಸೊ ಲೆಟ್ಸ್ ಸಿ. ನಿಮ್ಮ ಮತ್ತು ರಂಗಭೂಮಿ ನಂಟಿದೆಯಲ್ಲ, ಆ ನಂಟು ಎಲ್ಲೊಂದ್ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ನೀವು ಮತ್ತೆ ಥಿಯೇಟರ್ಗೋಸ್ಕರ ಏನಾದರೂ ಬರೀಬಹುದಾ, ಮಾಡ್ಬೋದಾ? ನನಗೆ ಥಿಯೇಟ್ರಿಂದ ಸಿನಿಮಾಗೆ ಬರೆಯೋಕ್ಕೆ ಶಿಫ್ಟ್ ಆಗೋಕ್ಕೆ ತುಂಬ ಟೈಮ್ ಆಯಿತು, ಯಾಕಂದರೆ ಅಲ್ಲಿ ವೈಡ್ ಶಾಟ್. ಬಟ್ ಈಗ ಎರಡು ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ. ಬಟ್ ಥಿಯೇಟರ್ ಏನಾಗುತ್ತೆ, ಇಲ್ಲಿ ನಮ್ಗೆ ಇನ್ನೂ ಕಂಟ್ರೋಲ್ ಇರುತ್ತೆ. ಆಡಿಯನ್ಸ್ಗೆ ತೋರಿಸೋಕ್ಕಿಂತ ಮುಂಚೆ ವಿ ಹ್ಯಾವ್ ಸೋ ಮೆನಿ ಎಲಿಮೆಂಟ್ಸ್ ಟು ಕಂಟ್ರೋಲ್ ಇಟ್. ಥಿಯೇಟರ್ ಇಸ್ ವೆರಿ ಸ್ಕೇರಿ, ಯಾಕಂದರೆ ನೀವು ಅಲ್ಲಿ 350 ಜನನೇ ಇರಲಿ, 50 ಜನದ ಮುಂದೆನೂ ಪರ್ಫೆಕ್ಟ್ ಆಗಿ ಮಾಡಬೇಕು. ಸೊ ಈಗ ಅದು ಯೋಚನೆ ಮಾಡಿದ್ರೇ ಮತ್ತೆ ಆಗತ್ತಾ ಅಂತ ಅನಿಸ್ಬಿಟ್ಟಿದೆ. ಸೊ ಲೆಟ್ಸ್ ಸಿ. ಆಗಾಗ ಅನಿಸ್ತಿರತ್ತೆ ಹೋಗಿ ಒಂದು ಶೋ ಆದರೂ ಟ್ರೈ ಮಾಡೋಣ ಅಂತ, ಬಟ್ ಇನ್ನೂ ಧೈರ್ಯ ಬಂದಿಲ್ಲ. ಮಗಳು ಹೇಗಿದ್ದಾಳೆ? ಗುಡ್ 3 years. ತುಂಬ ಈಗ ಅವಳಿಂದ ಬೈಸ್ಕೊಳ್ಳೋದು ಎಲ್ಲ ಶುರು ಆಗಿದೆ. ಹೌದಾ? ಏನಂತ ಬೈತಾಳೆ? ಅಂದರೆ ಅವಳಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹೌ ಅಡಿಕ್ಟೆಡ್ ವಿ ಆರ್ ಟು ಟೆಕ್ನಾಲಜಿ ಅಂತ. ಒಂದೊಂದ್ಸತಿ ಅದೇನೋ ಮಾಡಿರ್ತಲ್ಲ, ಅದು ನೋಡೇ ಇರಲ್ಲ. ನಾನು ಇಲ್ಲೇನೋ ನೋಡ್ತಿರ್ತೀನಿ, ಇನ್ನೇನೋ ಮಾಡ್ತಿರ್ತೀನಿ. ಸೊ ದ ಶೆಡ್ಡಿಂಗ್ ಪ್ರಾಸೆಸ್ ಇಸ್ ಸ್ಟಾರ್ಟೆಡ್. ಏನೋ ಇದನ್ನೆಲ್ಲ ಬೇಕಿಲ್ಲ, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದೆಲ್ಲ ಅನ್ಸಕ್ ಶುರು ಆಗಿದೆ. ಹೌದು, ಅವ್ರಿಗೋಸ್ಕರ ನಾವೇನೋ ಬಿಡಕ್ಕೆ ಶುರು ಮಾಡ್ತೀವಿ. ಟಿವಿ ನೋಡೋದು ಫಾರ್ ಎಕ್ಸಾಂಪಲ್ ಅವ್ರಿಗೋಸ್ಕರ ಬಿಡಕ್ಕೆ ಶುರು ಮಾಡ್ತೀವಿ. ನಾವು ನೋಡಿದ್ರೆ ಅವರು ನೋಡ್ತಾರೆ,
ಅನ್ನೋ ದೃಷ್ಟಿಯಿಂದ. ಸೊ ಪವನ್, ಮತ್ತೆ ಎನಿಥಿಂಗ್ ಎಲ್ಸ್ ದಟ್ ವಿಚ್ ಹ್ಯಾವ್ ನಾಟ್ ಆಸ್ಡ್, ನೀವು ಆ ಥರದ್ದು ಹೇಳಿದ್ರೆ ಏನಾದರೂ ಇದೆಯಾ? ಏನಿಲ್ಲ, ಮೋರ್ ಆರ್ ಲೆಸ್ ನಾ ಮಾತಾಡಿದ್ವಿ. ಎಸ್ ಪವನ್, ಥ್ಯಾಂಕ್ಸ್ ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಿಮ್ಮ ಮುಂದಿನ ಜರ್ನಿ ಸಕ್ಸಸ್ಫುಲ್ಲಾಗಿ ಎಕ್ಸೈಟಿಂಗ್ ಆಗಿರಲಿ. ಕನ್ನಡ ಆಡಿಯನ್ಸ್ಗೆ ಹೊಸದು ಒಂದು ನೀವು ಹೇಳಿದಿರ್ಬೇಕಾದ್ರೆ ನಂಗೆ ಅನ್ನಿಸ್ತು ಏನಂತಂದರೆ, ಈ BC ಆಡಿಯನ್ಸು ಅಥವಾ ಆ ಥರದ ಆಡಿಯನ್ಸ್ ಎಲ್ಲರೂ ನಿಮ್ಮ ಸಿನಿಮಾಗಳನ್ನ ಇತ್ತೀಚೆಗೆ ನೋಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಈಗ ಪವನ್ ಕುಮಾರ್ ಜೊತೆ ಅಸೋಸಿಯೇಟ್ ಆಗೋದೇ ಒಂದು ಮ್ಯಾಟರ್ ಆಫ್ ಪ್ರೈಡ್ ಅನ್ನೋ ಥರ ಆಗ್ತಾ ಇದೆ. ಅದನ್ನು ಉಳಿಸ್ಕೋಬೇಕು. ನಿಮ್ಮ ಸಿನಿಮಾಗಳು ನೋಡಿದ್ದೀರಿ, ಈಗ ನಾನು ಯೂಟರ್ನ್ ನೋಡಿದೆ ಅಂತಂದರೆ ನೀನು ಸ್ವಲ್ಪ ಬುದ್ಧಿವಂತ ಇರ್ಬೋದಾ ಅಂತ ಎದುರುಗಡೆ ಯೋಚನೆ ಮಾಡ್ತಾರೇನೋ ಅನ್ನೋ ಥರ ಆಗ್ತಾ ಇದೆ. ಸೊ ಆ ಥರದ್ದು ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಅದಕ್ಕೆ ತುಂಬ ಮುಂದೆ ನೀವು ಆ ಒಂದು ಇದರಲ್ಲಿ ತುಂಬ ಮುಂದೆ ಇದ್ರೆ. ಅದೇ ನಾವು ಒಂದು ಈಗೇನಾಯಿತು, ಕೋಇನ್ಸಿಡೆಂಟ್ಲಿ ಒಂದು 4-5 ಸಿನಿಮಾ ಬಂತು, ಎಲ್ಲ ಒಟ್ಟಿಗೆ ಬಂತು. ಈಗ ಮತ್ತೆ ಅದೊಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ನಾವೆಲ್ಲ ಮತ್ತೆ ಯೋಚನೆ ಮಾಡಿ ಬರೆದು ಕ್ರಿಯೇಟ್. ಐ ಹೋಪ್ ಎವ್ರಿ 1 month, ಎವ್ರಿ 2 months ಒಂದಾದರೂ ಈ ಥರದ್ದು ಬರ್ತಾ ಇದ್ರೆ ಆಡಿಯನ್ಸ್ ವಿಲ್ ಬಿ ಅಲೈವ್ ಅಬೌಟ್ ದೋಸ್ ಥಿಂಗ್ಸ್. ಮೊನ್ನೆ ರಾಮಾರಾಮರೇ ಬಂತು, ನೋಡಿದ್ರೆ? ನೋಡಿದೆ, ತುಂಬ ಇಷ್ಟ ಆಯ್ತು ನನಗೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಬ್ಲಾಗ್ ಮಾಡಿ ನಮ್ಮ ಕೈಲಿಂದ ಏನು ಪ್ರಮೋಟ್ ಮಾಡೋಕ್ಕಾಗುತ್ತೋ ವಿ ಡೂ ಇಟ್. ಥ್ಯಾಂಕ್ಸ್ ಅಲಾಟ್ ಪವನ್, ನಮ್ಮ ಜೊತೆ ಬಂದು ಮಾತಾಡೋದಕ್ಕಾಗಿ. ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ವೆಂಚರ್ಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಪವನ್ ಕುಮಾರ್ ಅವ್ರ ಜೊತೆಗಿನ ಕಥಾನಾಯಕ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಆ್ಯಕ್ಟಿಂಗಲ್ಲಿರುವ ಹುಚ್ಚಿರುವಂಥವ್ರು, ಇಷ್ಟ ಇರುವಂಥವ್ರು, ಆ್ಯಕ್ಟಿಂಗ್ ಮಾಡ್ತಾ, ಥಿಯೇಟರ್ ಎಕ್ಸ್ಪ್ಲೋರ್ ಮಾಡ್ತಾ, ಆಮೇಲೆ ಕಥೆಗಾರರಾಗಿ, ನಿರ್ದೇಶಕರಾಗಿ, ಈಗ ಗ್ಲೋಬಲ್ ಆಡಿಯನ್ಸ್ ರಿಕಗ್ನೈಸ್ ಮಾಡೋ ಮಟ್ಟಿಗೆ ಬೆಳೆದಿರುವಂಥ ಪವನ್ ನಮ್ಗೆ ನಿಜಕ್ಕೂ ಹೆಮ್ಮೆ ಮೂಡಿಸ್ತಾರೆ. ಇವರ ಜರ್ನಿ ಸಕ್ಸಸ್ಫುಲ್ ಆಗಿ ಎಕ್ಸೈಟಿಂಗ್ ಆಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಥಾನಾಯಕ ಮುಗಿಸ್ತಾ ಇದ್ದೀನಿ. ಇದು ಸುದ್ದಿ TV, ನಾವು ಸುಳ್ಳು ಹೇಳಲ್ಲ. ಯಾರೋ ಬಡ್ದಂಗಾಯ್ತಾ